ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ ಹರ್ಷ ಸ್ಟೋರೀಸ್ ಅಂತ. ಸ್ಪೋರ್ಟ್ಸ್ ಹಾಗೂ ಯಾವುದೇ ರೀತಿಯ ವ್ಲಾಗ್ಸ್ಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಸ್ಟ್ರೇಟ್ ಆಗಿ ಮೊದಲೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಮೊದಲೇ ಅಪ್ಡೇಟ್ ಏನಂತ ಹೇಳಿದ್ರೆ, ಇಂಗ್ಲೆಂಡ್ನ ಫಾಸ್ಟ್ ಬೌಲರ್ ಆದಂಥ ಮಾರ್ಕ್ ವುಡ್ ಅವರು ಮಿಸ್ ಮಾಡ್ಕೊಳ್ತಾರಂತೆ. ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನ್ ಟೂರ್ ಮಾಡ್ತಿರೋದು ಇಂಗ್ಲೆಂಡ್ಗೆ. ಇದನ್ನು ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳಿ ಕ್ರಿಸ್ಮಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಏನಂತ ಹೇಳಿದರೆ, ಇವ್ರಿಗೇನು ಶೋಲ್ಡರ್ ಇಂಜುರಿ ಆಗಿದೆಯಂತೆ. ಅದೇ ರೀತಿಯಾಗಿ ನ್ಯೂಜಿಲೆಂಡ್ ಅಲ್ಲಿ ಇವ್ರಿಗೆ ಇಂಜುರಿ ಆಗಿತ್ತು ಅಂತ ಕ್ರಿಸ್ಮಸ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 2 ಹೋಗೋದಾದರೆ, ಆಸ್ಟ್ರೇಲಿಯಾ ಹಾಗೂ ಸ್ಕಾಟ್ಲೆಂಡ್ ವಿರುದ್ಧ T20 ಮ್ಯಾಚ್ ನಡೀತಿರೋದ್ರಿಂದ ಇಲ್ಲಿ ಜಾಶ್ ಇಂಗ್ಲಿಷ್ ಅವರು 2ನೇ T20ಲಿ ಫಾಸ್ಟೆಸ್ಟ್ ಅಂದರೆ ಆಸ್ಟ್ರೇಲಿಯಾ ಪರವಾಗಿ ಫಾಸ್ಟೆಸ್ಟ್ T20 100 ಹೊಡೆದಿದ್ದಾರೆ ಅಂತ ಅಪ್ಡೇಟ್ ಇದೆ. ನಿನ್ನೆ ಮ್ಯಾಚಲ್ಲಿ ಹೊಡೆದಿದ್ರು. ಅದೇ ರೀತಿಯಾಗಿ 43 ಬಾಲ್ಗಳಲ್ಲಿ ಸ್ಕಾಟ್ಲೆಂಡ್ ವಿರುದ್ಧ ಜಾಶ್ ಇಂಗ್ಲಿಷ್ ಅವರು ಹೊಡೆದಿದ್ದಾರೆ. ಅದೇ ರೀತಿಯಾಗಿ ಇದು ಅಂದರೆ 5ನೇ ಅಂದರೆ ಫಾಸ್ಟೆಸ್ಟ್ 100 ಆಗಿದೆ ಆಸ್ಟ್ರೇಲಿಯಾ ಪರವಾಗಿ. ಮೊದಲನೇದಾಗಿ ಜಾಶ್ ಇಂಗ್ಲಿಷ್ ಅವರು ನಿನ್ನೆ ಹೊಡೆದಿದ್ರಲ್ಲ 43 ಬಾಲ್ಗೆ. ಅದೇ ರೀತಿಯಾಗಿ ಎರಡನೇದಾಗಿ ಆ್ಯರನ್ ಫಿಂಚ್ ಅವರು 47 ಬಾಲ್ಗೆ ಹೊಡೆದಿದ್ದು 2013ರಲ್ಲಿ. ಅದೇ ರೀತಿಯಾಗಿ ಮತ್ತೆ ಇದೆ ಜಾಶ್ ಇಂಗ್ಲಿಷ್ ಅವರು 2023ರಲ್ಲಿ 47 ಬಾಲ್ಗೆ ಹೊಡೆದದ್ದು. ಅದೇ ರೀತಿಯಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇಂಡಿಯಾ ಜೊತೆಗೆ 2023ರಲ್ಲಿ 47ಗೆ ಬಾಲ್ಗೆ ಹೊಡೆದದ್ದು. ಅದೇ ರೀತಿಯಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ಶ್ರೀಲಂಕಾ ಜೊತೆ 2016ರಲ್ಲಿ 49 ಬಾಲ್ಗೆ ಹೊಡೆದದ್ದು. ಇದು ಆಸ್ಟ್ರೇಲಿಯಾದ T20 ಫಾಸ್ಟೆಸ್ಟ್ 100 ಆಗಿದೆ 5. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದರೆ, ಪಾಕಿಸ್ತಾನದವರು ಏನು ರಾವಲ್ಪಿಂಡಿ ಟೆಸ್ಟ್ ಸೀರೀಸ್ನ ಸೋತಾಗದಿಂದ ಶಾನ್ ಮಸೂದ್ ಅವ್ರ ಮೇಲೆ ಕ್ಯಾಪ್ಟನ್ಸಿ ಪ್ರೆಷರ್ ಇರೋದ್ರಿಂದ ಇವರ ಹತ್ರ ಕ್ಯಾಪ್ಟನ್ಸಿ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ. ಈಗ ರಿಜ್ವಾನ್ ಕೊಡಬೇಕು ಅಂತ ಹೇಳಿ ರಿಪೋರ್ಟ್ಸ್ಗಳು ಹರಿದಾಡ್ತವೆ ಅಂತ ಹೇಳಿದೆ. ಪಾಕಿಸ್ತಾನ ಮೀಡಿಯಾಗಳೇ ಎಲ್ಲ ರಿಪೋರ್ಟ್ಸ್ಗಳನ್ನು ಮಾಡ್ತೇವೆ. ಯಾಕಂತ ಹೇಳಿದೆ, ಮೊಹಮ್ಮದ್ ರಿಜ್ವಾನ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕು. ಎಲ್ಲ 3 ಫಾರ್ಮ್ಯಾಟ್ ಕೊಡದೇ ಇದ್ರು ಒಂದು ಫಾರ್ಮ್ಯಾಟ್ ಅದು ಮೊಹಮ್ಮದ್ ರಿಜ್ವಾನ್ ಅವ್ರಿಗೆ ಕೊಡಬೇಕು ಅಂತ ಎಲ್ಲ ರಿಪೋರ್ಟ್ಸ್ಗಳು ಹರಿದಾಡ್ತಾ ಇವೆ. ಇದು ಸತ್ಯನೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಮೊಹಮ್ಮದ್ ರಿಜ್ವಾನ್ ಅವ್ರಿಗೆ ಸ್ವಲ್ಪ ಕ್ಯಾಪಬಿಲಿಟಿ ಇದೆ ಅಂತ ಇಲ್ಲಿ ಬಸಿತ್ ಅಲಿ ಅನ್ನೋರು ರಿಪೋರ್ಟ್ಸ್ ಮೂಲಕ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಅಪ್ಡೇಟ್ ಏನಂತ ಹೇಳಿದ್ರೆ, ಸೌತ್ ಆಫ್ರಿಕಾ T20 ಸೌತ್ ಆಫ್ರಿಕಾ ಮೆನ್ಸಲ್ಲಿ ಸೌತ್ ಆಫ್ರಿಕಾ T20ಲಿ ಯಾರ್ಯಾರಿಗೆ ಯಾವ್ಯಾವ ಟೀಮ್ ಆಫ್ ದ ಇಯರ್ ಹಾಗೂ ಪ್ಲೇಯರ್ ಆಫ್ ದ ಇಯರ್ ಯಾರ್ಯಾರಿಗೆ ಯಾವ್ಯಾವ ಅವಾರ್ಡ್ ಸಿಕ್ಕಿದೆ ಅಂತ ಕ್ರಿಸ್ಮಸ್ ಅವರು ಒಂದು ಟ್ವೀಟ್ ಮೂಲಕ ಹೇಳಿದ್ದಾರೆ. ಮಾರ್ಕೋ ಯಾನ್ಸನ್ಗೆ ಸೌತ್ ಆಫ್ರಿಕಾ ಮೆನ್ಸ್ ಪ್ಲೇಯರ್ ಆಫ್ ದ ಇಯರ್ ಅಂತ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಇವ್ರಿಗೆ ಆಬ್ವಿಯಸ್ಲಿ ಸಿಗಲೇಬೇಕು. ಯಾಕಂತ ಹೇಳಿದರೆ T20 ವರ್ಲ್ಡ್ ಕಪ್ ಫೈನಲ್ ಟೀಮ್ ಆಗಿರೋದ್ರಿಂದ ಯಾರೆಲ್ಲ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಲ್ರಿಗೂ ಕೂಡ ಎಲ್ಲ ಅವಾರ್ಡ್ಸ್ಗಳು ಸಿಕ್ಕಿವೆ. ಅದೇ ರೀತಿಯಾಗಿ ODI ಪ್ಲೇಯರ್ ಆಫ್ ದ ಇಯರ್ ಆಗಿ ಕ್ವಿಂಟನ್ ಡಿಕಾಕ್ ಅವರಿಗೆ ಸಿಕ್ಕಿದೆ. ಅದೇ ರೀತಿಯಾಗಿ ರಿಜಾ ಹೆಂಡ್ರಿಕ್ ಅವರಿಗೆ T20 ಪ್ಲೇಯರ್ ಆಫ್ ದ ಇಯರ್ ಅಂತ ಸಿಕ್ಕಿದೆ. ಅದೇ ರೀತಿಯಾಗಿ ಕೇಶವ್ ಮಹಾರಾಜ್ಗೆ ಪ್ಲೇಯರ್ ಆಫ್ ದ ಇಯರ್ ಅಂತ ಸಿಕ್ಕಿದೆ. ಇದು ಕ್ರಿಸ್ಮಸ್ ಅವರು ಸೌತ್ ಆಫ್ರಿಕಾದ ಅವಾರ್ಡ್ಸ್ಗಳನ್ನು ಪೋಸ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೊನೆಯ ಅಪ್ಡೇಟ್ ಏನಂತ ಹೇಳಿದರೆ, ರಮೀಜ್ ರಾಜಾ ಅಂದರೆ ಪಾಕಿಸ್ತಾನದ ಮಾಜಿ ಪ್ಲೇಯರ್ ಆದಂಥ ರಮೀಜ್ ರಾಜಾ ಅವರು ಪಾಕಿಸ್ತಾನದ ಬಗ್ಗೆ ಒಂದು ರಿಲೇಟೆಡ್ ಅಪ್ಡೇಟ್ ಕೊಟ್ಟಿದ್ದಾರೆ. ಈ ರೀತಿಯ ಸ್ಟ್ರಾಂಗೆಸ್ಟ್ ಬೌಲಿಂಗ್ ಅಟ್ಯಾಕ್ ಇರುವಂಥ ಪಾಕಿಸ್ತಾನ್ ಟೀಮ್ನಲ್ಲಿ ಎಲ್ಲಿ ಫ್ಲಾಪ್ ಆಯಿತು ಅಂತ, ರಾವಲ್ಪಿಂಡಿ ಟೆಸ್ಟಲ್ಲಿ ಎಲ್ಲಿ ಫ್ಲಾಪ್ ಆಯಿತು ಅಂತ ರಮೀಜ್ ರಾಜಾ ಅವರು ಟೆಸ್ಟ್ ಕ್ರಿಕೆಟ್ನ ಕ್ಯಾಪ್ಟನ್ ಆದಂಥ ಅಂದರೆ ಟೆಸ್ಟಲ್ಲಿ ಕ್ಯಾಪ್ಟನ್ ಆದಂಥ ಪಾಕಿಸ್ತಾನದ ಪರವಾಗಿ ಶಾನ್ ಮಸೂದ್ ಅವರಿಗೆ ಒಂದು ಪ್ರಶ್ನೆನ ಕೇಳಿದ್ದಾರೆ. ಇದು ಎಲ್ಲಿ ಪರ್ಫಾರ್ಮೆನ್ಸ್ ನಿಮ್ಮದು ಡಿಪ್ ಆಯಿತು ಅಂತ ರಮೀಜ್ ರಾಜಾ ಅವರು ಅವ್ರಿಗೆ ಕ್ವಶನ್ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ ಇದೆ. ಇದು ಹೇಗನ್ನಿಸ್ತು ನಿಮಗೆ? ಈ ವಿಡಿಯೋ ಇಷ್ಟ ಆದರೆ, ಈ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.